ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಅದರ ಮೂಲಕ ಎಲ್ಲವನ್ನ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ. ಆದ್ದರಿಂದ ನಾವೆಲ್ಲರೂ ಪಶ್ಚಾತ್ತಾಪ ಪಟ್ಟು ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಲು ಪ್ರಯತ್ನಿಸಬೇಕಾದಂತ ದಿವಸ. ದೇವರೆಲ್ಲವರನ್ನು ಆಶೀರ್ವದಿಸಲಿ, ಕ್ಷಮಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ದಿವಸದ ವಚನದ ಭಾಗವು ಕೂಡ ಯೋಬನು 9ನೇ ಅಧ್ಯಾಯ 2ರಿಂದ. ಯೋಬನು 9ನೇ ಅಧ್ಯಾಯ 2ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೀನು ಹೇಳಿದ್ದು ಸತ್ಯವೇ ಸರಿ, ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ನೋಡಿ, ಯೋಬನ 3 ಮಂದಿ ಸ್ನೇಹಿತರಲ್ಲಿ ಬಿಲ್ಲದನೆಂಬವನು ಮತ್ತೆ ಯೋಬನ ಬಗ್ಗೆ ಅಲ್ಲಿ ವಿರೋಧವಾಗಿ ಮಾತನಾಡಿದ್ದಾನೆ. ಯೋಬನಿಗೆ ಪ್ರಶ್ನವನ್ನ ಮಾಡಿದ್ದಾನೆ. ಅದಕ್ಕೆ ಯೋಬನ ಹೇಳ್ತಾನೆ, ನೀನು ಹೇಳಿದ್ದು ಸರಿ, ಮನುಷ್ಯರಲ್ಲಿ ನೀತಿವಂತನು ಯಾರು ಅಂತೇಳಿ. ಇದು ರೋಮಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಕೂಡ ಅಪೊಸ್ತಲನಾದ ಪೌಲರು 10ರಿಂದ 12ರವರೆಗೆ ಕೂಡ ಓದುವಾಗ ಮನುಷ್ಯರಲ್ಲಿ ಒಬ್ಬರು ನೀತಿವಂತರು ಇಲ್ಲವೇ ಇಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಇದನ್ನು ಹೇಳಿದ್ದಾರೆ. ಹಾಗೆ ಆದಿಕಾಂಡದಲ್ಲಿ ಕೂಡ ನಾವು ನೋಡುವಾಗ ದೇವರು ನೀತಿವಂತರು ಆರಿಸಿಕೊಂಡು ಬಂದರು ಅಲ್ಲಿ ನೀತಿವಂತರಾದವರು ಒಬ್ಬರು ಇಲ್ಲ. ಆದ್ರೆ ಕೆಲವೇ ಮಂದಿ ಮಾತ್ರ ಇದ್ದಾರೆ. ಅದು ದೇವರು ಯಾರನ್ನ ನೀತಿವಂತರನ್ನಾಗಿ ಮಾಡಬೇಕು ಅವರನ್ನೇ ಮಾಡ್ತಾರೆ. ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ. ದೇವರು ಕೆಲವರನ್ನ ಪ್ರಾಪಂಚಿಕದಿಂದ ಆರಿಸಿಕೊಳ್ತಾರೆ. ಹಾಗೆ ಅದನ್ನ ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಈಗ ಬಿಲ್ಲದನು ಯೋಬನನ್ನು ಹೀಯಾಳಿಸ್ತಾ ಇದ್ದಾನೆ. ಅದಕ್ಕೆ ಯೋಬನ, ಯಾರು ಮನುಷ್ಯರಲ್ಲಿ ನೀತಿವಂತರು? ಯಾರು ಇಲ್ಲವೇ ಇಲ್ಲ. ಯಾಕೆ ಕಷ್ಟ, ಸಂಕಟ, ದುಃಖಗಳು ಬರ್ತವೆ? ಒಬ್ಬರು ಬುದ್ಧಿವಾದ ಹೇಳ್ಬೋದು, ನ್ಯಾಯ ಹೇಳ್ಬೋದು, ಮಾತನಾಡಬಹುದು, ಆದ್ರೆ ಅವರು ನೀತಿವಂತರ ಎಂಬುದನ್ನು ಅವರು ತಿಳ್ಕೊಳ್ಬೇಕು. ನೀತಿವಂತರು ಒಬ್ಬರು ಇಲ್ಲ, ಆದ್ರೆ ಕೆಲವರನ್ನ ಮಾತ್ರ ದೇವರು ಆರಿಸಿಕೊಳ್ತಾರೆ. ಹಾಗಿರುವಾಗ ಒಬ್ಬನಿಗೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಅವನ ನಡೆ, ನುಡಿ, ಕ್ರಿಯೆಗಳು ಚೆನ್ನಾಗಿದ್ರು, ಅವನು ಕಷ್ಟ, ಸಂಕಟ, ದುಃಖಗಳಿಗೆ ಶಿಕ್ಷೆಗೆ ಒಳಗಾದ್ರೂ ಕೂಡ ಅಂತವರನ್ನ ಹೀಯಾಳಿಸಬಾರದು ಅಂತ ಹೇಳುವಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯಾಕೆಂದ್ರೆ ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ಕೂಡ ನಾವು ಓದ್ತೇವೆ, ಅಪೊಸ್ತಲನಾದ ಪೌಲರು ಫಿಲಿಪ್ಪಿ ಸಭೆಗೆ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು ಯಾರನ್ನು ಕಡೆಗಾಣಿಸಬಾರದು, ಹೀಯಾಳಿಸಬಾರದು, ನಮಗಿಂತಲೂ ಶ್ರೇಷ್ಠನೆಂದು ಯೋಚನೆ ಮಾಡಿಕೊಳ್ಬೇಕು ಅಂತೇಳಿ. ಹಾಗೆ ಅವನು ನೀತಿವಂತರಿಗೆ ಇವತ್ತು ಅನೇಕರಿಗೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ನಡೆ, ನುಡಿ, ಕಾರ್ಯ, ದಾನ, ಧರ್ಮದಲ್ಲಿ ಅವರಿಗೂ ಕಷ್ಟಗಳು ಬಂದೇ ಬರುತ್ತವೆ. ಯಾಕೆಂದ್ರೆ ಲೋಕದಲ್ಲಿ ಜೀವಿಸುವಾಗ ಪ್ರಕೃತಿ ನಿಯಮದಲ್ಲಿಯೂ ಯೋಬನಿಗೂ ಬಂದ ಹಾಗೆ ಕೂಡ ಸೈತಾನಿಯಿಂದ ಒಂದು ಪರಿಶೋಧನೆ ಆಗುವುದಕ್ಕೂ, ಯೋಬನು ಇನ್ನು ಬಲಗೊಳ್ಳುವುದಕ್ಕೂ, ದೇವರಿಂದಲೇ ಬಂದಿದ್ದಕ್ಕೂ ಇದೆಲ್ಲವನ್ನು ನಾವು ಪರೀಕ್ಷಿಸಿ ನೋಡ್ಬೇಕಾಗಿದೆ. ಅದಕ್ಕೆ ಒಬ್ಬರಿಗೆ ಕಷ್ಟ ಬಂತು ಅಂತೇಳಿ ದೂಷಣೆ ಮಾಡಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಯೋಬ ಹೇಳ್ತಾ ಇದ್ದಾನೆ, ಮನುಷ್ಯರಲ್ಲಿ ನೀತಿವಂತರು ಒಬ್ಬರು ಇಲ್ಲವೇ ಇಲ್ಲ. ಹೇಳ್ತಾರೆ, ನಾವು ಕೆಲವರು ನಾನಾ ತರದ ಬಟ್ಟೆಗಳನ್ನ ಹಾಕೊಳ್ಬಹುದು, ನಾನಾ ತರದ ಮಾಲೆಗಳನ್ನ ಹಾಕೊಳ್ಬಹುದು, ನಾನಾ ತರದ ವಿಭೂತಿಗಳನ್ನ ಧರಿಸಿಕೊಳ್ಬಹುದು, ಏನೇನೋ ಮಾಡಬಹುದು, ಯಾವ ರೀತಿಲೇ ಮಾಡಬಹುದು. ನಾವು ಅಂತವ್ರು, ನಾವು ಇಂಥವ್ರು, ನಾವು ದೇವಮಾನವರು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇರ್ಬೋದು. ನಾವು ಶಿವನ ಬಳಿಗೆ ಹೋಗ್ತೇವೆ, ಅಲ್ಲಾಹನ ಬಳಿಗೆ ಹೋಗ್ತೇವೆ, ಯೇಸುವಿನ ಬಳಿಗೆ ಹೋಗ್ತೇವೆ, ಪರಲೋಕಕ್ಕೆ ಹೋಗ್ತೇವೆ, ವೈಕುಂಠಕ್ಕೆ ಹೋಗ್ತೇವೆ, ಕೈಲಾಸಕ್ಕೆ ಹೋಗ್ತೇವೆ ಅಂತೇಳಿ ಅನೇಕರು ಹೇಳ್ತಾರೆ. ಆದ್ರೆ ಖಂಡಿತವಾಗಿಯೂ ದೇವರ 10 ದಶಾಜ್ಞೆಗಳಿಗೆ ಅಲ್ಲಿ ಖಂಡಿತವಾಗಿ ತಿಳಿದು ನೋಡಿದಾಗ, ಅವರು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ಒಬ್ಬರು ನೀತಿವಂತರಾಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ರೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಲೋಕ 23ನೇ ಅಧ್ಯಾಯ 39ರಿಂದ 43ರವರೆಗೆ ಓದುವಾಗ, ಯೇಸು ಸ್ವಾಮಿಯನ್ನು ಬಲಗಡೆ ಶಿಲುಬೆಗೆ ಏರಿಸಲ್ಪಟ್ಟಾಗ ಬಲಗಡೆ ಮತ್ತು ಎಡಗಡೆ 2 ಕಳ್ಳರನ್ನ ತೂಗಿ ಹಾಕಿದರು. ಆಗ ಬಲಗಡೆ ಇದ್ದವನು, ಯೇಸುವೆ ರಾಜಾಧಿಕಾರವನ್ನು ಪಡೆಯಲು ಬರುವಾಗ ಅದನ್ನು ಜ್ಞಾಪಿಸಿಕೊ ಅಂತೇಳಿ ಅವನು ಕೊನೆಯ ಪ್ರಾಣ ಹೋಗುವ ಸಂದರ್ಭದಲ್ಲಿ ಶಿಲುಬೆಯ ಮೇಲೆ ಅವನು ಪಶ್ಚಾತ್ತಾಪ ಪಟ್ಟ. ಆಗ ಯೇಸು ಹೇಳ್ತಾರೆ, ನೀನು ಇಂದೇ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯ, ಅಂದ್ರೆ ಪರಲೋಕಕ್ಕೆ ಹತ್ತಿರವಾಗಿರ್ತೀಯ ಅಂತ. ಹಾಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ
ನೋಡುವಾಗ ನಾವು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಈ ಯೋಬನಾಗಿ ನಾವು ಹಿಂದೆ ನಾವು ಏನ್ ಮಾಡಬೇಕು, ದೇವರನ್ನು ಹಿಂಬಾಲಿಸುತ್ತಾ ಹೋಗಬೇಕು. ಅದು ಬಿಟ್ಟು ಖಂಡಿತವಾಗಿ ಯಾರು ನಾನೇ ಉತ್ತಮ, ನಾನಿಂತವನು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಕೆಲವರನ್ನು ತಾಯಿ ಗರ್ಭದಿಂದಲೇ ದೇವರು ಆರಿಸಿಕೊಳ್ತಾರೆ, ಅವರನ್ನು ದೇವರೇ ನೀತಿವಂತರನ್ನಾಗಿ ಮಾಡ್ತಾರೆ. ಕೆಲವರನ್ನು ಪ್ರಾಪಂಚಿಕದಿಂದ ಆರಿಸಿಕೊಳ್ತಾರೆ, ಅಂಥವ್ರನ್ನು ನೀತಿವಂತರನ್ನಾಗಿ ಮಾಡ್ತಾರೆ. ಇನ್ನು ಕೆಲವರು ಕೂಡ ಅಲ್ಲಿ ತಪ್ಪಿ ಹೋಗುವುದು ಇದೆ. ಉದಾಹರಣೆಗೆ ದಾವೀದರ ಶರಣ ತಗೊಳ್ಳೋಣ. ಕುರಿ ಕಾಯುವಂತ ಮನುಷ್ಯನನ್ನ ಆರಿಸಿಕೊಂಡು ಅಂತ ಗೋಳಿಯಾತನ ರುಂಡವನ್ನ ಹಾರಿಸಿದ್ರು, ಇಸ್ರೇಲರಿಗೆ ಅರಸನನ್ನಾಗಿ ಮಾಡಿದ್ರು, ಆಮೇಲೆ ಎಷ್ಟೋ ಕಾರ್ಯಗಳನ್ನ ಮಾಡಿದ್ರು. ಕಡೆಗೆ ಏನ್ ಮಾಡಿದ, ಬೆತ್ಷೆಬೆ ಒಂದು ಸ್ತ್ರೀಯ ವ್ಯಭಿಚಾರದ ವಿಷಯದಲ್ಲಿ ಅವನು ಪಾಪಿಷ್ಠನಾದ. ಅಲ್ಲಿಂದ ಏನಾಯ್ತು, ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುವಾಗ ದಾವೀದನ ಶವ ಮಣ್ಣೊಳಗೆ ಕೊಳೆತು ಹೋಯಿತು. ಅಲ್ಲಿ ಏನಾಯ್ತು, ಪರಲೋಕವನ್ನ ಕಳ್ಕೊಂಡ. ಯಾವಾಗ ಪರಿಶುದ್ಧರಾಗಿ ಸಾಯ್ತಾರೋ ಅಂಥವ್ರ ಶವ ಮಣ್ಣೊಳಗೆ ಕೊಳೆಯುವುದಿಲ್ಲವೆಂತ ನಮ್ಗೆ ಸತ್ಯವೇದ ಅಂದ್ರೆ ಬೈಬಲ್ ಸ್ಪಷ್ಟವಾಗಿ ಸಿಗ್ತದೆ. ನಾಡಿದ್ದು ಪುನರುತ್ಥಾನಗೊಳ್ಳುವವರು ಕೂಡ ಅಂಥವರೇ. ಅವರ ನಡೆ ನುಡಿ ಕ್ರಿಯೆಗಳು ಎಲ್ಲ ನೋಡುವಾಗ 1 ಪೇತ್ರ 4ನೇ ಅಧ್ಯಾಯ 6ನೇ ವಚನ ಮತ್ತು 10 ದಶಾಜ್ಞೆಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಪರಿಶೋಧನೆ ಮಾಡಿದಾಗ ಎಲ್ಲಿಯೋ ಒಬ್ಬೊಬ್ಬರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪರಿಶುದ್ಧರಾಗುವುದು ಅದು ಮನುಷ್ಯರಿಗಂತೂ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದೆಲ್ಲವೂ ದೇವರಿಗೆ ಪ್ರೀತಿ. ಆದ್ರೆ ಇನ್ನೊಬ್ಬರನ್ನು ಹೀಯಾಳಿಸಬಾರದು, ಆದ್ರೆ ಸಹಾಯ ಮಾಡಬೇಕು, ಒಳ್ಳೇದು ಹೇಳಬೇಕು. ಅಂಥವ್ರು ಅಂತ ಆದ್ರೆ ಅವರನ್ನ ದೂರ ಬಿಟ್ಟು ಬಿಡಬೇಕು. ಇದು ಸತ್ಯವೇದ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಯೋಬ ಹೇಳ್ತಾ ಇದ್ದಾನೆ, ಆದ್ರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಇನ್ನೊಬ್ಬರನ್ನು ದೂಷಣೆ ಮಾಡಕ್ಕೆ ನಾವು ಹೋಗ್ಬಾರ್ದು, ಪರೀಕ್ಷೆ ಮಾಡಕ್ಕೂ ಹೋಗ್ಬಾರ್ದು. ಆದಷ್ಟು ಕಷ್ಟ ಅವನು ಒಳ್ಳೆಯವನು ನೀತಿವಂತನು ಅಂತ ಆದ ಪಕ್ಷದಲ್ಲಿ ಅವನಿಗೆ ಕಷ್ಟ ಬಂದರೆ ಕಷ್ಟ ಸಂಕಟ ದುಃಖಗಳಿಗೆ ಸಹಾಯ ಮಾಡಬೇಕು. ಅವನಿಗೆ ಅದುವೇ ದೇವರು ಹೇಳಿದಂತ ಒಂದು ಕಾರ್ಯ. ಮತ್ತೆ 25, 35, 40ರವರೆಗೆ ಓದುವಾಗ ಇಂತಿಂಥವರಿಗೆ ಈ ರೀತಿ ಮಾಡಿದ್ರೆ ನನಗೆ ಮಾಡಿದ ಹಾಗೆ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ಮತ್ತೆ 25, 34ನೇ ವಚನ ನೋಡುವಾಗ ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ ಆ ರೀತಿ ಮಾಡಲು ಸಾಧ್ಯ, ಹೊರತು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ, ಆತನೊಂದಿಗೆ ವ್ಯಾಜ್ಯ ಮಾಡಬೇಕೆಂದು ಇಷ್ಟಪಟ್ಟರು ಆತನ 1000 ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರ ಕೊಡಲಾರನು. ದೇವರ ನಾಮಕ್ಕೆ ಸ್ತೋತ್ರದೊಂದಿಗೆ ಆತನೊಂದಿಗೆ ವ್ಯಾಜ್ಯ ಮಾಡಬೇಕೆಂದು ಇಷ್ಟಪಟ್ಟರು ಆತನ 1000 ಪ್ರಶ್ನೆಗಳಿಗೆ ಒಂದಕ್ಕೂ ಉತ್ತರ ಕೊಡಲಾರನು. ನೋಡಿ, ಎಷ್ಟೇ ದೇವರ ಹತ್ರ ಪ್ರಶ್ನೆ ಮಾಡಿದ್ರು, ಏನೇ ಮಾಡಿದ್ರು, ಒಂದು ಪ್ರಶ್ನೆಗೂ ನಮಗೆ ಉತ್ತರ ಕೊಡಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಬುದ್ಧಿವಾದವನ್ನು ಬೋಧಿಸಿದ್ದಾನೆ, ಸರ್ವವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು, ಏನ್ ಮಾಡಬೇಕು ಏನ್ ಮಾಡಬಾರ್ದು, ಏನು ಕುಡಿಬೇಕು ಏನು ಕುಡಿಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವ ರೀತಿ ಮನುಷ್ಯರು ಗಂಡ ಹೆಂಡತಿ ಮಕ್ಕಳು ಹಿರಿಯರು ಕಿರಿಯರು ಯಾವ ರೀತಿ ಜೀವಿಸಬೇಕು ಎಂಬುದನ್ನ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ. ಸ್ವರ್ಗ ನರಕವನ್ನು ಕೂಡ ಪಡಿಸ್ತಲೇ ಇದ್ದಾರೆ. ಹೀಗಿರುವಾಗ ನಮಗೆ ನಾವೇ ತಪ್ಪು ಮಾಡಿಕೊಂಡು ಒಂದು ವೇಳೆ ಶಿಕ್ಷೆಯನ್ನು ಅನುಭವಿಸಿದ್ರೆ ಎಷ್ಟೇ ವ್ಯಾಜ್ಯ ಮಾಡಿದ್ರು ಏನು ಮಾಡಿದ್ರು ದೇವರ ಪ್ರಶ್ನೆಗೆ ನಾವು ಉತ್ತರ ಕೊಡಲು ಸಾಧ್ಯವೇ ಇಲ್ಲ. ಬದಲಾಗಿ ತಿಳಿದು ನಾವು ಏನಾದರೂ ವಿರುದ್ಧ ಮಾತಾಡಿದ್ರೆ ಅದು ನಮ್ಮ ತಪ್ಪಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರಲ್ಲಿ ಪ್ರಶ್ನೆ ಮಾಡಲು ಹೋಗಲೇಬಾರದು. 4, ದೇವರ ಹೃದಯವು ವಿವೇಕವುಳ್ಳದ್ದು, ಆತನ ಶಕ್ತಿಯು ಪ್ರಭಾವವಾದದ್ದು. ದೇವರ ಹೃದಯ ವಿವೇಕ ಯಾವಾಗಲೂ ನೋಡಿ, ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಸರ್ವ ಸೃಷ್ಟಿಕರ್ತನು ಸೇನಾಧೀಶ್ವರನು ಪರಾಕ್ರಮಶಾಲಿಯು ಸಮಾಧಾನದ ಪ್ರಭುವು ನಿತ್ಯನ ತಂದೆಯು ಅದ್ಭುತ ಸ್ವರೂಪನು ಆಲೋಚನಕರ್ತನು ಅಂತೇಳಿ ಬರೆಯಲ್ಪಟ್ಟಿದೆ. ಯೋಚನೆ ಮಾಡದೆ ಯಾವ ಕಾರ್ಯವನ್ನ ಮಾಡುವುದಿಲ್ಲ. ಹೃದಯ ವಿವೇಕಗಳು ಬಹಳ ಯೋಚನೆ ವಿಧೇಯ ಜ್ಞಾನದಿಂದ ದೇವರು ಪ್ರತಿ ಒಂದು ಕಾರ್ಯವನ್ನ ಮಾಡಿದ್ದರು ಮಾಡೋರು ಆಗಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ ನೋಡುವಾಗ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಇದನ್ನು ನಾವು ಓದಿಕೊಳ್ಳಬಹುದು. ಜ್ಞಾನದ ಮೂಲಕ ಒಂದೊಂದು ದಿವಸ ಒಂದೊಂದು ಕೆಲಸವನ್ನ ಮಾಡಿದರು ದೇವರು ಅಂತೇಳಿ. ಹಾಗೆ ಹೃದಯ ಯೋಚನೆ ಆಲೋಚನೆ ಇಲ್ಲದೆ ದೇವರು ಯಾವುದನ್ನು ಮಾಡುವುದಿಲ್ಲ. ಆತನ ಶಕ್ತಿಯು ಪ್ರಬಲವಾದದ್ದು, ಮಹಾಶಕ್ತಿ. ಆತನ ಶಕ್ತಿ ಮುಂದೆ ಯಾವ ಶಕ್ತಿಯೂ ಇಲ್ಲ. ನೋಡಿ, ಸರ್ವ ಸೃಷ್ಟಿಕರ್ತ ಮೇಲೆ ಏನ್ ಮಾಡ್ದ, ಆಕಾಶವನ್ನಿಟ್ಟ, ಸೂರ್ಯ ಚಂದ್ರ ನಕ್ಷತ್ರ
ಸುರಿಯುತ್ತಾ ಎಲ್ಲೆಲ್ಲಿಂದಲೋ ಮಂಜುಗಡ್ಡೆನ ಗಾಳಿಯಲ್ಲಿ ತಂದು ಮಳೆಯನ್ನಾಗಿ ಸುರಿಸ್ತಾರೆ. ಭೂಮಿಯ ಮೇಲೆ ಇರುವುದು ಸರ್ವವನ್ನ ಸೃಷ್ಟಿ ಮಾಡಿದ್ರು, ಭೂಮಿಯ ಒಳಗಡೆ ಇರುವುದನ್ನು ಸರ್ವವನ್ನ ಸೃಷ್ಟಿ ಮಾಡಿದ್ರು. ರಾತ್ರಿ ಹಗಲು ಮಾಡ್ತಾ ಇದ್ದಾರೆ, ಹಿಮ ಮಂಜುವನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿಂದ ಗುಡುಗು ಶಬ್ದ ನಾವು ಕೇಳ್ತಾ ಇದ್ದೇವೆ, ಸಿಡಿಲನ್ನು ನೋಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ಭೂಕಂಪ ಆಗ್ತದೆ, ಸುನಾಮಿ ಬರ್ತದೆ, ಜಲಪ್ರಳಯವಾಗ್ತದೆ, ಬೆಟ್ಟ ಗುಡ್ಡ ಜರಿಯುತ್ತದೆ, ಸರ್ವ ಬೆಂಕಿ ಬಿದ್ದು ಸರ್ವವು ನಾಶವಾಗ್ತದೆ. ಇದೆಲ್ಲ ಇದಕ್ಕಿಂತ ಮಿಗಿಲಾದ ಶಕ್ತಿ ಯಾವ್ದು? ಎಂತೆಂತ ಬೆಟ್ಟವನ್ನೇ ಜರಿಸಿ ಲೆವೆಲ್ ಮಾಡಿ ಬಿಡ್ತಾರೆ, ಇಡೀ ನೀರಲ್ಲಿ ಕೊಚ್ಚಿ ಹೋಗುವಾಗೆ ಮಾಡ್ತಾರೆ ದೇವರು. ಆಗ ಅದಕ್ಕಿಂತ ಶಕ್ತಿ ಯಾರದಾಗಿದೆ? ಯಾರ ಶಕ್ತಿ ಇದೆಯೋ? ಖಂಡಿತವಾಗಿ ಇಲ್ಲ. ಹೀಗಿರುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ಬೇಕು, ಇನ್ನೊಬ್ಬರನ್ನ ಹೀಯಾಳಿಸಬಾರ್ದು, ನೋಡಬಾರ್ದು. ದೇವರು ನಮಗಾಗಿ ಸೃಷ್ಟಿ ಮಾಡಿದ್ದನ್ನು ನೋಡ್ಕೊಂಡು ಎಂತ ಕಷ್ಟ ಸಂಕಟ ದುಃಖ ಬಂದ್ರು ಕೂಡ ದೇವರನ್ನೇ ಹಿಂಬಾಲಿಸಬೇಕು ಹೊರತು ಇನ್ನೊಬ್ಬರನ್ನು ಹೀಯಾಳಿಸಕ್ಕೆ ನಾವು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡವನು ಸಾರ್ಥಕನಾಗುವುದುಂಟೇ? ನೋಡಿ, ದೇವರಿಗೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡು ಖಂಡಿತವಾಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ, ವಿರುದ್ಧವಾಗಿ ಮಾತನಾಡಿಕೊಂಡ್ರೆ ಖಂಡಿತವಾಗಿ ಸಾರ್ಥಕನಾಗಲು ಸಾಧ್ಯ ಇಲ್ಲ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಮನುಷ್ಯಪುತ್ರನ ವಿರುದ್ಧ ಮಾತಾಡಿದರೆ ಕ್ಷಮೆ ದೊರಕಬಹುದು, ಪವಿತ್ರಾತ್ಮನ ವಿರುದ್ಧ ಮಾತನಾಡಿದರೆ ಈ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆಯೇ ಇಲ್ಲ ಅಂತಾಗ ಮನುಷ್ಯಪುತ್ರನು ಯಾರು? ದೇವರು ಆರಿಸಿಕೊಂಡವರು, ದೇವರ ನಾಮದಲ್ಲಿ ಭೂಲೋಕದಲ್ಲಿ ಇರುವಂತವರು. ಇಂಥವರ ವಿರುದ್ಧ ಮಾತಾಡಿದ್ರೆ ಒಂದು ವೇಳೆ ಅವರವರು ಮಾತನಾಡ್ಕೊಳ್ಳೋ ಕ್ಷಮೆ ಯಾಚಿಸಿದ್ರೆ ಒಂದು ವೇಳೆ ಕ್ಷಮೆ ಬರಬಹುದು. ಆದ್ರೆ ಪವಿತ್ರಾತ್ಮನ ವಿರುದ್ಧ ಅಂದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರ ವಿರುದ್ಧ ಮಾತಾಡಿದ್ರೆ, ತಿಳಿದು ಮತ್ತು ಮಾತನಾಡಿದರೆ, ಒಂದು ವೇಳೆ ತಿಳಿಯದೆ ಮಾತಾಡಿದ್ರು ತಿಳಿಸಿದಾಗ ಮತ್ತೆ ಮಾತಾಡದೆ ಸುಮ್ಮನಿರುವುದೇ ಒಳ್ಳೆಯದು. ಮತ್ತು ಕಠಿಣವಾಗಿ ಮಾತನಾಡುವುದಾದರೆ ಖಂಡಿತವಾಗಿಯೂ ಇಹದಲ್ಲಾಗಲಿ ಅಂದ್ರೆ ಈ ಭೂಲೋಕದಲ್ಲಿ ಮರಣ ಹೊಂದುವರೆಗೂ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ. ಪರದಲ್ಲಿ ಆಗಿದ್ರೆ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗುವುದು ಹೊರತು ಪರಲೋಕ ಕಾಣಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಆತನಿಗೆ ವಿರುದ್ಧವಾಗಿ ಯಾವಾಗಲೂ ಮಾತಾಡಬಾರದು. ಈಗ ನೋಡಿ, ಯೋಬನ 3 ಮಂದಿ ಸ್ನೇಹಿತರು ವಿರುದ್ಧವಾಗಿ ಮಾತನಾಡಿದಾಗ ದೇವರ ವಿಷಯವನ್ನ ಯೋಬನು ಅವರಿಗೆ ತಿಳಿಸಿದ. ಇಲ್ಲಿ ಬಿಲ್ಹದನು ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ, ಕೆಣಕ್ತಾ ಇದ್ದಾನೆ, ಯೋಬನು ತಿಳಿಸ್ತಾ ಇದ್ದಾನೆ. ಹಾಗೆ ತಿಳಿಸಿದಾಗ ಮತ್ತೆ ವಿರುದ್ಧವಾಗಿ ಮಾತನಾಡ್ತಾ ಬಂದ್ರೆ ಖಂಡಿತವಾಗಿ ದೇವರಿಗೆ ಅಂತವರ ಮೇಲೆ ಬಹಳ ಬೇಸರ. ಖಂಡಿತವಾಗಿ ಶಾಂತಿ ಸಮಾಧಾನ ಹೊಂದಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಭೂಲೋಕದಲ್ಲಿ ಕೂಡ ಅವರಿಗೆ ಶಾಂತಿ ಸಮಾಧಾನ ಇಲ್ಲ. ಪರಲೋಕ ಸೇರುವುದಂತೂ ಖಂಡಿತವಾಗಿ ಕನಸಿನ ಮಾತು. ಹಾಗೆ ಇವತ್ತು ಅನೇಕರು ಇದ್ದಾರೆ, ದೇವರಿಂದ ಆಯ್ಕೆಗೊಂಡವರಿಗೆ ಕಷ್ಟ ಸಂಕಟ ದುಃಖ ಬಂದ್ರೆ ಅವರು ಹೀಯಾಳಿಸೋದು, ನಾನಾ ತರದಲ್ಲಿ ಹಿಂಸೆ ಕೊಡೋದು, ಬೈಯುವಂಥದ್ದು ಅಥವಾ ಅವರೇ ಕೆಟ್ಟ ದಾರಿಗೆ ಹೋಗುವಂಥದ್ದು, ಇಂಥದನ್ನೆಲ್ಲ ತಿಳ್ಕೊಂಡು ಮತ್ತು ಇತರರ ಬಗ್ಗೆ ಏನಾದರೂ ಅವ್ರನ್ನ ಹೀಯಾಳಿಸಿ ಮಾತಾಡುವಂಥದ್ದು, ಬೈಯುವಂಥದ್ದು, ಅವ್ರನ್ನ ಹೀಯಾಳಿಸುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಖಂಡಿತವಾಗಿ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬಹಳ ಕಷ್ಟ ಸಂಕಟ ದುಃಖಗಳು, ಯಾವ ಕೆಲಸ ಕಾರ್ಯಗಳು ಕೂಡ ಅವರದು ನೆರವೇರುವುದಿಲ್ಲ ಅಂತ ಯೋಬನ ಮಾತಾಗಿದೆ. ಇದುವೇ ನಮಗೆ ಸತ್ಯವೇದ ಕೂಡ ತಿಳಿಸ್ತದೆ. ನಮಗೆ ಸ್ತೋತ್ರ. 5ನೇ ವಚನ, ಆತನು ಪರ್ವತಗಳನ್ನು ಅರಿಯದಂತೆ ಸರಿಸಿ ಕೋಪದಿಂದ ಅವುಗಳನ್ನು ಉರುಳಿಸುತ್ತಾನೆ. ನೋಡಿ, ಎಂತ ಬೆಟ್ಟ ಗುಡ್ಡಗಳು ಆದರೂ ಕೂಡ ಯಾರಿಗೂ ಗೊತ್ತಾಗದಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಉರುಳಿಸಿ ಬಿಡ್ತಾನೆ ಅಂತ. ನೋಡಿ, ಉದಾಹರಣೆಗೆ ಈಗ ಹೋದ ವರ್ಷ ಕೇರಳದಲ್ಲಿ ಏನಾಯ್ತು, ಅಂತ ಬೆಟ್ಟ ಗುಡ್ಡಗಳು ಜರಿದು ಎಷ್ಟು ಊರು ಸರ್ವ ನಾಶವಾಯಿತು. ಮನುಷ್ಯರಿಂದ ಸಾಧ್ಯವೇ ಆಗ್ಲಿಲ್ಲ. ಈಗ ಸುನಾಮಿ ಕೂಡ ಸಮುದ್ರದ ನೀರು ಮಗದು ಇಡೀ ಒಂದ್ಸಲ ಕೊಚ್ಚಿ ಹೋಯಿತು, ಸರ್ವ ನಾಶವಾಯಿತು ಬಹಳ. ಈಗಲೂ ಕೂಡ ಜಲಪ್ರಳಯದಲ್ಲಿ ಕೊಚ್ಚೆ ಹೋಗ್ತದೆ. ಇವತ್ತು ನಾನಾ ತರದ ಶಿಕ್ಷೆಗಳು ಚಂಡಮಾರುತಗಳು ಬರ್ತವೆ, ಊರೇ ಕೊಚ್ಚಿ ಹೋಗ್ತವೆ, ಎಂತೆಂಥ ವಾಹನಗಳು ನೀರಿನಲ್ಲಿ ತೇಲಾಡಿಕೊಂಡು ಹೋಗ್ತವೆ. ಇದೆಲ್ಲ ಯಾಕೆ? ದೇವರ ಕೋಪ ತಿಳಿದು ತಿಳಿಯಪಡಿಸಿ ಮತ್ತು ವಿರುದ್ಧವಾಗಿ ನಡೆಯುವಾಗ ಇದು ಬರುವಂಥದ್ದು ದೇವರ ಕೋಪ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ನಮ್ಮ ಜೀವಿತಕ್ಕೂ ಕೂಡ ಚೆನ್ನಾಗಿ ತಿಳ್ಕೊಂಡು ಅಥವಾ ತಿಳಿಯಪಡಿಸಿದಾಗ, ತಿಳ್ಕೊಳ್ಳದೆ ಹೋದರೆ, ತಿಳ್ಕೊಂಡು ತಪ್ಪು ಮಾಡಿದಾಗ ಖಂಡಿತವಾಗಿ ಅಂತವರ ಮೇಲೆ ದೇವರ ಕೋಪವು ಎರಗಿ ಬರ್ತದೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ದೇವರ ಕೋಪವು ಪರಲೋಕದಿಂದ ಇಳಿದು ಬಂದಿದ್ದು ಯಾರ ಮೇಲೆ? ಪಾಪ ಮಾಡಿದವರ ಮೇಲೆ ಅಲ್ಲವೇ ಅಂತೇಳಿ. ನೋಡಿ, ಇಸ್ರಾಯೇಲರನ್ನ ಇಂಥ ದೇಶದಿಂದ ನಡೆಸ್ತಾ ಬಂದ್ರು. 20 ವರ್ಷದ ಮೇಲ್ಪಟ್ಟವರನ್ನ 6 ಲಕ್ಷ ಮಂದಿಯನ್ನ
ಅವರು ಜೀವಿತದಲ್ಲಿ ಅಲ್ಲಿ ಯುಕ್ತರಿಗೆ ಬರುವಂತ ಶಿಕ್ಷೆಯನ್ನ ಕಣ್ಣಾರೆ ಕಂಡ್ರು. ಕೆಂಪು ಸಮುದ್ರದ ನೀರನ್ನ ಅಡ್ಡಗೋಡೆಯನ್ನಾಗಿ ದಾಟಿಸಿಕೊಂಡು ಬಂದ್ರು. ಅವರಿಗೆ ಬೇಕಾಗಿದ್ದು ಊಟವನ್ನು ಕೊಟ್ಟರು. ಅವನು ಗುಣಗುಟ್ಟಿದಾಗ ಮತ್ತು ತಪ್ಪು ಮಾಡಿದ್ರು. ದೇವರ ವಿರುದ್ಧ, ಮೋಶೆ ವಿರುದ್ಧ ಗುಣಗುಟ್ಟಿದ್ರು. ಕಡೆಗೆ ಕೆಂಪು ಸಮುದ್ರ ದಾಟಿದ ಮೇಲೆ ಅವರು ಕಾನಾನ್ ದೇಶಕ್ಕೆ ಸೇರ್ಲಿಕ್ಕೆ ಬರೀ 40 ದಿವಸ ಬೇಕಾಗಿರೋದು. ಆ ದೇವರ ಮಾತನ್ನು ಕೇಳದಿದ್ದಾಗ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ 40 ದಿವಸದ ಬದಲು 40 ವರ್ಷ, ಒಂದು ದಿವಸಕ್ಕೆ 1 ವರ್ಷದಂತೆ ಅವರನ್ನ ದಂಡಿಸಿದರು. ದೇವರ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ತಿಳ್ಕೊಂಡು ಮತ್ತು ಒಂದು ವೇಳೆ ಗೊತ್ತಿಲ್ಲದವರಿಗೆ ತಿಳಿಸಿದಾಗಲೂ ಮತ್ತು ಈ ರೀತಿ ಬಂದ್ರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಅದೇ ಯೋಬನು ಹೇಳ್ತಾ ಇದ್ದಾನೆ. ಹಾಗೆ ಯೋಬನ 3 ಮಂದಿ ಸ್ನೇಹಿತರಾಗಿ ಆಗಬಾರದು. ದೇವರು ನಮಗೆ ಸ್ತೋತ್ರವಾಗಲಿ. ಇದು ದೇವರು ತಿಳಿಯಪಡಿಸುವಂತ ಕೆಲಸವಾಗಿದೆ. ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು ಅಂತ ಇದರ ಅರ್ಥ. ಅದನ್ನ ಆ ಯೋಬ ತನ್ನ ಸ್ನೇಹಿತನಿಗೆ ತಿಳಿಸ್ತಾ ಇದ್ದಾನೆ. ನಮಗೆ ಕೂಡ ಇಂಥ ಅವಕಾಶ ಸಿಕ್ಕಿದಾಗ ನಾವು ಕೂಡ ದೇವರ ಪರವಾಗಿ ಮಾತನಾಡಬೇಕಾಗಿದೆ. ಈಗ 6ನೇ ವಚನ, ಯೋಬನು 9:6. ಭೂಲೋಕವನ್ನು ಸ್ಥಳದೊಳಗಿಂದ ಕದಲಿಸಿ ಅದರ ಸ್ತಂಭಗಳನ್ನು ನಡಗಿಸುತ್ತಾನೆ. ದೇವರ ನಮಗೆ ಸ್ತೋತ್ರ. ಭೂಲೋಕವನ್ನು ಸ್ಥಳದೊಳಗಿಂದ ಕದಲಿಸಿ ಅದರ ಸ್ತಂಭಗಳನ್ನು ನಡಗಿಸುತ್ತಾನೆ. ನೋಡಿ, ಭೂಲೋಕವನ್ನು ಹೇಗೆ ಇಟ್ಟಿದ್ದಾರೆ. ಒಂದು ಸ್ತಂಭವನ್ನ ನೀರಿನ ಮೇಲೆ ತೇಲಾಡಿಸ್ತಾ ಇರೋದು. ಭೂಮಿಯ ಮೇಲೆ ಕೂಡ ನೀರಾಗಿದೆ. ಅಂದ್ರೆ ಆಕಾಶದ ಮೇಲೆ. ಇದು ಆದಿಕಾಂಡದಲ್ಲಿ ನಾವು ನೋಡುವಾಗ ಸರ್ವವನ್ನ ಸೃಷ್ಟಿ ಮಾಡುವಾಗ ಮಧ್ಯದಲ್ಲಿ ಆಕಾಶ ಒಂದು ಗುಮ್ಮಟ ಉಂಟಾಗ್ಲಿ ಅಂತೇಳಿ ಗುಮ್ಮಟವನ್ನ ಮಾಡಿದ್ರು. ಕೆಳಗಿನ ನೀರನ್ನ ವಿಂಗಡಿಸಿ ಸಮುದ್ರವನ್ನಾಗಿ ಮಾಡಿದ್ರು. ಭೂಮಿಯನ್ನು ಒಣನೆಲ ಕಾಣುವ ಹಾಗೆ ಮಾಡಿದ್ರು, ನೆಲವನ್ನು ಕಾಣುವ ಹಾಗೆ. ಆಗ ಆಕಾಶದ ಮೇಲಿದ್ದ ನೀರು ಎಲ್ಲಿ ಹೋಯಿತು? ಇವತ್ತು ಅದುವೇ ಪರಲೋಕವಾಗಿದೆ. ಆಕಾಶದ ಮೇಲೂ ನೀರಿದೆ, ಭೂಮಿಯ ಕೆಳಗೂ ನೀರು ಇದೆ. ನೀರಿನ ಮೇಲೆ ಇದು ತೇಲಾಡ್ತಾ ಇದೆ ಭೂಮಿ. ಇದುವೇ ಸ್ತಂಭ ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆ ಸ್ಥಳದೊಳಗಿಂದ ಕದಲಿಸಿದ ಸ್ತಂಭಗಳನ್ನು ನಡಗಿಸುತ್ತಾನೆ. ಇದುವೇ ನೋಡಿ, ಒಂದೊಂದು ಕಡೆಗೆ ಇಡೀ ಅಲ್ಲಿ ಭೂಮಿ ನಡುಗುತ್ತು, ಇಲ್ಲಿ ಭೂಮಿ ನಡುಗುತ್ತು, ಅಷ್ಟು ಇತ್ತು ಇಷ್ಟಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದು ದೇವರ ಒಂದು ಕೋಪವಾಗಿದೆ, ಭೂಮಿಯನ್ನು ನಡಗಿಸುವಂತದ್ದು. ಅದಕ್ಕೆ ಹೇಳೋದು, ದೇವರು ಸರ್ವ ಸೃಷ್ಟಿಕರ್ತನು, ಬಲಾಢ್ಯನಾದ ದೇವರು, ಸರ್ವಶಕ್ತನಾದ ದೇವರು. ಇದು ಕೂಡ ದೇವರ ಒಂದು ಕಾರ್ಯವಾಗಿದೆ. ಇವತ್ತು ಈ ಭೂಮಿಯನ್ನು ನಡಗಿಸ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯವಿದೆಯೋ? ಯಾರಿಗೂ ಸಾಧ್ಯವಿಲ್ಲ. ಅಡೀ ಗಡಗಡನೆ ಒಂದ್ಸಲ ಮನೆ ಬಿಟ್ಟು ಓಡೋದು ನಾವೆಲ್ಲ ಜನ ಆಗಾಗ ಕೇಳ್ತಲೇ ಇರ್ತೀವಿ. ಇದು ದೇವರ ಒಂದು ಕೋಪದಿಂದ ಇಡೀ ಭೂಮಿಯನ್ನೇ ಅಲ್ಲಾಡಿಸುತ್ತಾರೆ. ಇಬ್ರಿಯ ಗ್ರಂಥದಲ್ಲಿ ಕೂಡ ಇದೇ ರೀತಿ ಬರೆಯಲ್ಪಟ್ಟಿದೆ. ಒಂದ್ಸಲ ಇಡೀ ಭೂಮಿಯನ್ನು ಮಾತ್ರ ಗದರಿಸಿದೆ, ಇನ್ನೊಂದ್ಸಲ ಭೂಮಿಯನ್ನು, ಆಕಾಶವನ್ನು ಎರಡನ್ನು ಒಟ್ಟಿಗೆ ಕದಲಿಸಿ ನಡುಗಿಸಿ ನಾನು ನ್ಯಾಯ ತೀರ್ಪಿಯಾಗಿ ಭೂಲೋಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ. ಇದು ದೇವರ ಕೋಪವಾಗಿದೆ. ವಿಜ್ಞಾನಿಗಳು ಏನು ಹೇಳ್ಬೋದು ಅಂದ್ರೆ, ಅವರಿಗೆ ದೇವರ ವಿಷಯ ಅವರಿಗೆ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಕಾಣ್ತಾ ಇದೆ. ಆದ್ರೆ ನಮಗೆ ಸರ್ವ ಬೈಬಲ್ ನಮಗೆ ಬಹಳ ಚೆನ್ನಾಗಿ ಇದನ್ನ ತಿಳಿಯಪಡಿಸ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ, ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರು ಸೂರ್ಯನು ಹುಟ್ಟುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸೂರ್ಯ 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 ಅಂತ ಹೇಳ್ತೀವಿ. ಆದಿಕಾಂಡದಲ್ಲಿ ಕೂಡ ನಾವು ಇದನ್ನ ಸೃಷ್ಟಿಯ ಸಮಯದಲ್ಲಿ ನೋಡುವಾಗ 4ನೇ ದಿವಸ ದೇವರು ಸೂರ್ಯನನ್ನ ಉಂಟು ಮಾಡಿ ಅಲ್ಲಿ ಆಕಾಶದ ಕೆಳಗೆ ಇಟ್ಟರು. ಅಂದ್ರೆ ಸೂರ್ಯನ ಕಿರಣದ ಮೂಲಕ ದೇವರ ಒಂದು ಪ್ರಕಾಶವು ಭೂಮಿಗೆ ಇಳಿದು ಬಂದು ಅಲ್ಲಿ ಅದು ಬೆಳೆ ಬೆಳೆದಕ್ಕೂ, ಮನುಷ್ಯನಿಗೂ, ಪ್ರಾಣಿ ಪಕ್ಷಿಗಳಿಗೂ ಜೀವಿಸ್ಲಿಕ್ಕೂ ಖಂಡಿತವಾಗಿ ಇಲ್ಲಿ ಸೂರ್ಯನ ಬೆಳಕಿಲ್ಲದ್ರೆ ಯಾವುದು ಬೆಳೆ ಬೆಳೆಯಕ್ಕೆ ಸಾಧ್ಯವಿಲ್ಲ, ಜೀವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಬರೀ ರಾತ್ರಿ ಆದ್ರೆ ತಣ್ಣಗಾಗಿ ಬೆಳೆಯಲು ಸಾಧ್ಯವಿದೆಯಾ? ನಮಗೆ ಜೀವಿಸಲು ಸಾಧ್ಯವಿದೆಯಾ? ಇಲ್ಲ. ಉದಾಹರಣೆಗೆ ನೀರಿನ ಒಳಗೆ ಏನಾದ್ರೂ ಬೆಳೀತದಾ? ಇಲ್ಲ. ದೊಡ್ಡ ಒಂದು ಮರದ ಕೆಳಗಡೆ ಸೂರ್ಯನ ಬೆಳಕು ಬೀಳದಲ್ಲಿ ಏನಾದ್ರೂ ಬೆಳೀತದಾ? ಬೆಳೀತಾ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಸೂರ್ಯನು ಕೂಡ ಒಂದು ಕಡೆಗಿಂದ ಒಂದು ಕಡೆಗೆ ಚಲಿಸುವುದು, ಮಾಡುವುದೆಲ್ಲ ದೇವರ ಅಪ್ಪಣೆಯಾಗಿದೆ. ಮನುಷ್ಯನಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ, ಬೆಳೆಗಳಿಗಾಗಿ ದೇವರು ಸೂರ್ಯನನ್ನ ಉಂಟು ಮಾಡಿದ್ದು, ಸೂರ್ಯನ ಕಿರಣದ ಮೂಲಕ ದೇವರ ಒಂದು ಶಕ್ತಿಯನ್ನ ಭೂಲೋಕಕ್ಕೆ ಪರಲೋಕದಿಂದ ಕಳುಹಿಸುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದನ್ನು ನೀ ಬೇಡಪ್ಪ ಅಂತೇಳಿ ನೀನು ಇವತ್ತು ಹುಟ್ಟಬೇಡ, ಇವತ್ತು ಹೋಗ್ಬೇಡ, ಅಲ್ಲೇ ನಿಂತಿರು ಅಂತ ಹೇಳಿದ್ರೆ ಏನಾಗ್ತದೆ? ಸೂರ್ಯನು ಕೂಡ ಅಲ್ಲೇ ನಿಲ್ಲವನಾಗಿದ್ದಾನೆ. ಇದಕ್ಕೆ ಹೇಳೋದು ಸೂರ್ಯ ದೇವರಲ್ಲ ಅಂತೇಳಿ. ದೇವರು ಮನುಷ್ಯರಿಗಾಗಿ, ಭೂಲೋಕಕ್ಕಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ
ಒಂದು ಸೃಷ್ಟಿ ಮಾಡಿದಂತ ಒಂದು ಗ್ರಹ ವಸ್ತು ಆಗಿದೆ. ಅದನ್ನ ನ್ಯಾಯ ತೀರ್ಪಿನ ದಿವಸ ಕೊನೆಯಲ್ಲಿ ಕೂಡ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಸಂಪೂರ್ಣವಾಗಿ ಕರಗಿ ಬೀಳ್ತವೆ ಅಂತ ಕೂಡ ನಾವು ಓದುತ್ತೇವೆ. ಇದು ಪರಮಾತ್ಮ ಭಗವಂತನ ಮಾತಾಗಿದೆ. ಅದಕ್ಕೆ ಹೇಳೋದು, ಸೂರ್ಯನಿಗೂ ಕೂಡ ಕೈ ಮುಗಿಬಾರದು. ನಾವು ಒಬ್ಬರಿಗೆ ಒಬ್ಬ ಸರ್ವ ಸೃಷ್ಟಿಕರ್ತನಿಗೆ ಮಾತ್ರ ನಮ್ಮ ಒಂದು ಏನು ಆಗ್ಬೇಕು, ನಮ್ಮ ಸ್ತೋತ್ರ ಗೌರವವನ್ನ ದೇವರಿಗೆ ನಾವು ಸಲ್ಲಿಸಬೇಕು, ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳುವಂಥದ್ದು ಇದುವೆ. ಒಂದು ವೇಳೆ ಅನೇಕರು ಸೂರ್ಯನೇ ದೇವರಪ್ಪ, ಸೂರ್ಯನ ಬೆಳಕು ಕೊಡ್ತಾನೆ ಅಂತೇಳಿ ನಮಸ್ಕಾರ ಮಾಡ್ತಾರೆ. ಸೂರ್ಯ ದೇವರಾದ್ರೆ ಮಳೆಗಾಲದಲ್ಲಿ ಮಳೆಯ ಮೋಡ ಸೂರ್ಯನಿಗೆ ಅಡ್ಡವಾಗಿ ಬರುವಾಗ ಸೂರ್ಯನ ಬೆಳಕು ಭೂಮಿಗೆ ಬರ್ತದ, ಸ್ವಲ್ಪ ಬರ್ತದೆ. ಆಗ ಸೂರ್ಯನ ಬೆಳಕು ಯಾಕೆ ಅಲ್ಲಿ ನಿಂತು ಹೋಗ್ಬೇಕು? ಸೂರ್ಯ ದೇವರಾದ್ರೆ ಆ ಮೋಡ ಬರದಾಗೆ ಮಾಡಬಹುದಲ್ಲ, ಆ ಮೋಡವನ್ನು ದಾಟಿ ಬೆಳಕು ಕೊಡ್ಬೋದಲ್ಲ. ಮೋಡ ಬಂದಾಗ ಸೂರ್ಯನ ಬೆಳಕು ಬರ್ತದ? ಇಲ್ಲ. ಆಗ ಸೂರ್ಯ ದೇವರ ಅಲ್ಲ, ದೇವರು ಸೃಷ್ಟಿ ಮಾಡಿ ಅಂತ ಒಂದು ವಸ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳೋದು, ಯಾವುದಕ್ಕೂ ನಮ್ಮ ಘನತೆ ಗೌರವ ಹೋಗಬಾರದು. ಸರ್ವ ಸೃಷ್ಟಿಕರ್ತನದ ದೇವರಿಗೆ ಮಾತ್ರ ನಮ್ಮ ಒಂದು ಸ್ತುತಿ ಸ್ತೋತ್ರ ಯಜ್ಞವನ್ನ ನಾವು ಅರ್ಪಿಸಬೇಕಾಗಿದೆ. ಸೂರ್ಯನು ಕೂಡ ದೇವರ ಅಪ್ಪಣೆ ಮೀರಿ ಏನು ಮಾಡಲು ಸಾಧ್ಯವಿಲ್ಲ. ನಕ್ಷತ್ರಗಳನ್ನು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ನೋಡಿ, ನಕ್ಷತ್ರಗಳನ್ನು ಕೂಡ ಮುಚ್ಚಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ಮೋಡ, ಆಗ್ಲೇ ಹೇಳಿದ ನಾವು ಈಗ ತಿಳ್ಕೊಂಡ ಹಾಗೆ ಮಳೆಗಾಲದಲ್ಲಿ ಕೂಡ ನಕ್ಷತ್ರವನ್ನು ಕಾಣ್ತಾನೆ ಇಲ್ಲ. ನಕ್ಷತ್ರವು ಕೂಡ ದೇವರು ಹೇಳಿದ ಹಾಗೆ ಕೇಳುವಂತೆ ಅದು ಒಂದು ವಸ್ತುವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೂಡ ನೀವು ಕಾಣಬೇಡಿ, ಹೋಗ್ಬೇಡಿ ಅಂದ್ರೆ ಅದು ಕೂಡ ಚಲಿಸುವುದೇ ಇಲ್ಲ, ಬರುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವೆಲ್ಲವೂ ದೇವರ ಸೃಷ್ಟಿಗಳಾಗಿದ್ದಾವೆ. 8ನೇ ವಚನ, ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ. ಇಡೀ ಆಕಾಶವು ಎಲ್ಲಿದೆ, ಇಡೀ ಭೂಲೋಕವು ಎಷ್ಟು ಅಗಲವಾಗಿದೆಯೋ ಅಷ್ಟು ಅಗಲ ಆಕಾಶವಿದೆ. ಅದನ್ನು ಅಲ್ಲಿಯವರೆಗೆ ಹರಡಿದವರು ಯಾರು? ಮನುಷ್ಯರ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಖಂಡಿತವಾಗಿಯೂ ನಮ್ಮ ಜಗತ್ತಿನ 3 ಭಾಗ, ಪೂರ್ವ, ದಕ್ಷಿಣ, ಪಶ್ಚಿಮ 3 ಭಾಗ ಮಾತ್ರ ಇವತ್ತು ಸಮುದ್ರವನ್ನು ಕಂಡು ಹಿಡಿದಿದ್ದಾರೆ. ಆದರೆ ಉತ್ತರ ಭಾಗದಲ್ಲಿ ಇನ್ನು ಭೂಮಿಯ ಕಡೆಯನ್ನು ಯಾರಿಗೂ ಕಂಡುಹಿಡಿಯಲು ಆಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಕಾಶದ ಕೊನೆಯು ಕೂಡ ನಮ್ಗೆ ಇದು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಉತ್ತರದ ಕೊನೆಯಲ್ಲಿ ಆಕಾಶವು ಹೋಗಿ ಸಮುದ್ರಕ್ಕೆ ಮುಟ್ಟಿದೆ, ಅಲ್ಲಿಂದ ದೇವರ ನೀರನ್ನ ಮಂಜುಗಡ್ಡೆ ರೂಪದಲ್ಲಿ ತಂದು ಸುರಿಯುತ್ತಾನೆ ಅಂತೇಳಿ ಅರಸ ದಾವೀದನ ಮೂಲಕ ತಿಳಿಸಿದ್ದಾರೆ. ಇದು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ಇದನ್ನು ನಾವು ಓದಿಕೊಳ್ಳಬಹುದು ಮುಂದಿನ ದಿವಸಗಳಲ್ಲಿ. ಆದ್ರೆ ಇನ್ನು ಬಹಳ ದಿವಸವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಆಕಾಶ ಎಷ್ಟು ಅಗಲ ಇದೆ ಅಂತ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಭೂಮಿ ಎಷ್ಟು ಅಗಲ ಇದೆ ಅಂತೇಳಿ ಕೂಡ ಕಂಡುಹಿಡಿಯಲು ಇನ್ನೂ ಸಾಧ್ಯವಿಲ್ಲ. ಅಲ್ಲೇ ಇರೋದು ಏದೇನ್ ಉದ್ಯಾನವನ, ಏದೇನ್ ತೋಟ ಅಂದ್ರೆ ಭೂಲೋಕದಲ್ಲಿ ಪರಲೋಕ. ಅಲ್ಲಿಗೆ ಇವತ್ತು ಕೂಡ ಏನಾಗ್ತದೆ ಅಂದ್ರೆ ದೇವರು ಪರಲೋಕದಿಂದ ಇಳಿದು ಬರುವುದು ಹೋಗುವಂಥದ್ದು ಏದೇನ್ ತೋಟ. ಆದ ಮೊದಲ ಮಾನವನನ್ನ ಸೃಷ್ಟಿ ಮಾಡಿ ದೇವರು ಅಲ್ಲೇ ಬಿಟ್ಟಿದ್ದು, ಅದುವೇ ಪರಲೋಕವಾಗಿದೆ. ಅಲ್ಲಿ ಆ ಸ್ಥಳವನ್ನ ಇನ್ನೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನೋಡಿ, ಸಮುದ್ರದ ಮೇಲೆ ಕೂಡ ಮತ್ತಾಯ 14ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ ಶಿಷ್ಯರನ್ನು ಬೆಳಿಗ್ಗೆ ದೋಣಿಯಲ್ಲಿ ದೇವರು ಕಳಿಸಿದ್ರು. ಆಮೇಲೆ ಅವರ ಹಿಂದೆ ನೀರಿನ ಮೇಲೆ ನಡೆದಾಡಿಕೊಂಡು ಬಂದರು. ಯಾರು? ದೇವರು. ಆಗ ಶಿಷ್ಯರು ಭೂತ ಅಂತ ಹೇಳಿ ಭಾವಿಸುವಾಗ, ಇಲ್ಲ ನಾನೇ, ಹೆದರಬೇಡಿ ಅಂತ ದೇವರು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮುದ್ರದ ಮೇಲೆ, ನೀರಿನ ಮೇಲೆ ಕೂಡ ನಡೆಯುವವರಾಗಿದ್ದಾರೆ, ದೇವರಾಗಿದ್ದಾರೆ. ಯೇಸು ಎಂಬ ಮನುಷ್ಯನ ರೂಪದಲ್ಲಿ ಬಂದಾಗ, ಆದ್ರೆ ನಾನೇ ದೇವರು ಅಂತ ಯೇಸ್ವಾಮಿ ಇದನ್ನು ತಿಳಿಸಿಕೊಟ್ಟದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈ ಒಂದು ಜ್ಞಾನವನ್ನು ಕೂಡ ದೇವರು ಶಿಷ್ಯರಿಗೆ ತೋರಿಸಿದಾಗ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸೋದು, ಯಾರು ನಂಬಿಕೆ ಇಡ್ತಾರೋ ಅವರಿಗೆ ನಂಬಿಕೆ ಇಡುವಂಥದ್ದು. ಈಗ ನೋಡಿ, ಯೋಬ ಅಂತ ಕಷ್ಟ ಸಂಕಟ ದುಃಖದಲ್ಲಿ ಬಂದ್ರು, ಸರ್ವವಾಗಿ ಯೋಬನೊಂದಿಗೆ ದೇವರ ಆತ್ಮವು ಮಾತಾಡ್ತಾ ಇದೆ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರಿಗೂ ನಾನಾ ತರದ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಅಂಥವರಲ್ಲಿ ದೇವರ ವಾಕ್ಯ ಇರ್ತದೆ. ದೇವರನ್ನು ಬಿಟ್ಟವರು ಮಾತನಾಡುವುದಿಲ್ಲ, ದೂಷಣೆ ಮಾಡುವುದೇ ಇಲ್ಲ, ಯೋಬನ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ನೀರಿನ ಮೇಲೆ ನಡೆದಾಡಿದರು ಯೇಸು. ಮತ್ತಾಯ 14:26 ನೋಡುವಾಗ, ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನೋಡುವಾಗ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಇದು ಎಲ್ಲಿ? ಸರ್ವವನ್ನ ಸೃಷ್ಟಿ ಮಾಡಿದಾಗ ಆಕಾಶವು ಯಾವುದು ಇರಲಿಲ್ಲ,
4ನೇ ದಿವಸ ಸರ್ವವನ್ನು ಆಕಾಶವನ್ನ ದೇವರು ಸೃಷ್ಟಿ ಮಾಡಿ ನೀರಿನ ಮಧ್ಯದಲ್ಲಿ ಉಂಟು ಮಾಡಿದ್ರು, ಗುಮ್ಮಟ ಉಂಟಾಗ್ಲಿ ಅಂತ ಹೇಳಿ ಆಕಾಶದ ಕೆಳಗಿದ್ದ ನೀರನ್ನ ಒಂದು ಸೈಡಿಗೆ ಸಲ್ಲಿಸಿ ಸಮುದ್ರವನ್ನಾಗಿ ಮಾಡಿದ್ರು. ಆವಾಗ ನೀರಿನ ಮಧ್ಯದಲ್ಲಿ ಆಕಾಶವನ್ನ ಉಂಟು ಮಾಡಿ ಕೆಳಗಿನ ನೀರು ಸಮುದ್ರವಾದ ಮೇಲೆ ಆ ಮೇಲೆ ಇದ್ದ ನೀರು ಏನಾಯ್ತು, ಇವತ್ತು ಕೂಡ ಅದುವೇ ಪರಲೋಕ ಸಿಂಹಾಸನ. ಅದು ಕೂಡ ಕೀರ್ತನೆಯಲ್ಲಿ ಬರೆಯಲ್ಪಟ್ಟದ್ದು, ಆಕಾಶದ ಮೇಲೆ ಜಲರಾಶಿಯ ಮೇಲೆ ಯೆಹೋವನು ಸಿಂಹಾಸನದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅಲ್ಲಿ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ ಅಂತೇಳಿ ದಾವೀದರಸರು ಕೂಡ ಕೀರ್ತನೆಯಲ್ಲಿ ಇದನ್ನೇ ಹೇಳಿದ್ದು. ಇವತ್ತು ಕೂಡ ತಂದೆಯ ದೇವರು ಮಗನ ದೇವರು ಎಲ್ಲಿದ್ದಾರೆ? ಆಕಾಶದ ಮೇಲೆ ಜಲರಾಶಿಯ ಮೇಲೆ ಇದ್ದಾರೆ, ಅಲ್ಲಿಂದ ಭೂಲೋಕವನ್ನು ಪರೀಕ್ಷಿಸುವವರಾಗಿದ್ದಾರೆ. ದೇವರ 3ನೇ ಆತ್ಮ ಪವಿತ್ರ ಆತ್ಮ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಸ್ವರ್ಗಾರೋಹಣರಾಗಿ ಪುನರುತ್ಥಾನಗೊಂಡು 40ನೇ ದಿವಸ ಮೇಲೆ ಹೋದ ಮೇಲೆ 10ನೇ ದಿವಸದಲ್ಲಿ ಪವಿತ್ರ ಆತ್ಮರನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟರು ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂದ್ರೆ ಪುನರುತ್ಥಾನಗೊಂಡು 50ನೇ ದಿವಸದಲ್ಲಿ ಯೇಸುಸ್ವಾಮಿ ಇಲ್ಲಿಗೆ ಬಂದಿದ್ದು, ಪರಲೋಕಕ್ಕೆ ಹೋಗಿ 10ನೇ ದಿವಸದಲ್ಲಿ ಪವಿತ್ರ ಆತ್ಮರನ್ನ ಕಳಿಸಿಕೊಟ್ಟರು. ಇದು ಯೋಹಾನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ನಾವು ಇದನ್ನ ತಿಳಿದುಕೊಳ್ಳಬಹುದು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಆಕಾಶದ ಮೇಲೆ ಈಗಲೂ ನೀರಿದೆ, ಅಲ್ಲಿ ದೇವರ ಸಿಂಹಾಸನ ಪರಲೋಕವಾಗಿದೆ, ಅಲ್ಲಿ ತಂದೆಯ ದೇವರು ಮತ್ತು ಮಗನಾದ ದೇವರು 2 ಆತ್ಮವು ಅಲ್ಲಿದೆ. ದೇವರ 3ನೇ ಆತ್ಮವಾದ ಪವಿತ್ರ ಆತ್ಮ ನಮ್ಮನ್ನು ಇಲ್ಲಿ ನಡೆಸುವಂತದ್ದಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಅದಕ್ಕೆ ಆಕಾಶದ ಮೇಲೆ ನೀರನ್ನ ಇಟ್ಟಿರುವಂತದ್ದು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ತಾರಿಕ್ರಿಯ ದರಿದ್ರ ನಾರಾಯಣಾಯ ನಮಃ. ತಾರಿಕ್ರಿಯ ಅಂದ್ರೆ ಬಡವನಾದ ಯೇಸುಸ್ವಾಮಿ ಬಡವನಾಗಿ ಜನಿಸಿದ, ದರಿದ್ರ ಅಂದ್ರೆ ಭೂಲೋಕದ ಇಡೀ ಜನಗಳ ಪಾಪಗಳನ್ನ ಹೊತ್ತುಕೊಂಡ ತಾರಿಕೆ ದರಿದ್ರ. ನಾರಾಯಣಾಯ, ನಾರ ಅಂದ್ರೆ ನೀರು, ಆಯಣ ಅಂದ್ರೆ ನೀರಿನ ಮೇಲೆ ವಾಸ ಮಾಡುವವನು ಅಥವಾ ಇರುವವನು, ನಿನಗೆ ನಮಸ್ಕಾರ ಅಂತ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಅದೇ ಸತ್ಯನಾರಾಯಣ ಶ್ರೀಮನ್ನಾರಾಯಣ ಅಂತ ಹೇಳುವಂಥದ್ದು ಇದುವೇ. ಅದಕ್ಕೆ ಅನೇಕರು ಇವತ್ತು ಏನ್ ಮಾಡ್ತಾರೆ, ಅದು ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ಇದನ್ನು ನಾವು ಪ್ರತಿಯೊಂದು ಭಾಷೆಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಓಂ ತಾರಿಕ್ಯ ದರಿದ್ರ ನಾರಾಯಣಾಯ ನಮಃ. ನಾರ ಅಂದ್ರೆ ನೀರು, ಆಯಣ ಅಂದ್ರೆ ನೀರಿನಲ್ಲಿ ವಾಸ ಮಾಡುವವನು. ಇದೇ ನೋಡುವಾಗ ಇಡೀ ಭೂಲೋಕದಲ್ಲಿ ಇವತ್ತು ನಮ್ಮ ಸಂಸ್ಕೃತದ ಪ್ರಕಾರ ಇವತ್ತು ಸತ್ಯನಾರಾಯಣ ಪೂಜೆ ಮಹಾ ದೊಡ್ಡ ಪೂಜೆ. ಆದ್ರೆ ಇವತ್ತೊಂದು ಏನೇನೋ ಫೋಟೋ ಇಟ್ಟುಕೊಂಡು ಅದು ಇದು ಮಾಡಿಕೊಂಡು ಹಾಗೆ ಹೀಗೆ ಅಂತ ಹೇಳ್ತಾರೆ, ಅದು ಖಂಡಿತವಾಗಿಯೂ ಅಲ್ಲ. ಇವತ್ತು ನಾವು ನಿಜವಾಗಿಯೂ 10 ದಶಾಜ್ಞೆಗಳನ್ನ ತಿಳ್ಕೊಂಡು ಇವತ್ತು ನಾವು ನಿಜವಾಗಿಯೂ ದೇವರಲ್ಲಿ ಸೃಷ್ಟಿಕರ್ತನ ದೇವರನ್ನು ಆರಾಧಿಸುವುದೇ ಸತ್ಯನಾರಾಯಣ. ಆತನೇ ನಾರಾಯಣನಾಗಿದ್ದಾನೆ, ಯೇಸುಸ್ವಾಮಿ ಸತ್ಯನಾರಾಯಣನಾಗಿದ್ದಾನೆ, ಯೆಹೋವನೇ ಸತ್ಯನಾರಾಯಣನಾಗಿದ್ದಾನೆ. ಸತ್ಯನಾರಾಯಣ, ಸತ್ಯ ಅಂದ್ರೆ ವಾಕ್ಯ, ನಾರ ಅಂದ್ರೆ ನೀರು, ಆಯಣ ಅಂದ್ರೆ ನೀರಿನ ಮೇಲೆ ನಡೆದಾಡಿದವನು. ದೇವರನ್ನ ಸತ್ಯನಾರಾಯಣ ಬೇರೆ ಅಲ್ಲ, ಯೆಹೋವ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅಲ್ಲಾಹ್ ಅಕ್ಬರು ಬೇರೆ ಅಲ್ಲ, ಸರ್ವೇಶ್ವರ ಬೇರೆ ಅಲ್ಲ, ಪರಮೇಶ್ವರ ಬೇರೆ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಬೇರೆ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನೀರಿನ ಮೇಲೆ ಕೂಡ ನಡೆದಾಡಿದಂತ ದೇವರು. ಇವತ್ತು ಯಾರಿಗಾದ್ರೂ ನೀರಿನ ಮೇಲೆ ನಡೆದಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯವಿಲ್ಲ. ದೇವರು ಅದ್ಭುತವನ್ನ ಮಾಡಿ ತೋರಿಸಿಕೊಟ್ಟಂಥದ್ದು ಇದು. ಯೋಬನು ಅದನ್ನ ಕೂಡ ಸಾಕ್ಷಿ ಕೊಡ್ತಾ ಇದ್ದಾನೆ, ಸಾರ್ತಾ ಇದ್ದಾನೆ. ಇದನ್ನು ನಾವು ಕೂಡ ತಿಳಿದುಕೊಳ್ಳಬೇಕಾಗಿದೆ. ನಿಜವಾದ ದೇವರು ಇವರೇ ಪರಮಾತ್ಮ ಭಗವಂತನಾಗಿದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದನ್ನ ಅವರು ಮನುಷ್ಯನ ರೂಪದಲ್ಲಿ ಬಂದಾಗ ತೋರಿಸಿಕೊಟ್ಟರು. ಅದಕ್ಕೆ ನಮಗೆ ಬೈಬಲ್ ಸರಿಯಾದ ಇಂಬು ಕೊಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಸಂಸ್ಕೃತದಲ್ಲಿ ಕೂಡ ಇದನ್ನು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. 9ನೇ ವಚನ. ಸಪ್ತರ್ಷಿಗಳನ್ನು, ಮೃಗಶಿರವನ್ನು, ಕೃತಿಕೆಯನ್ನು, ತೆಂಕನ ದಿಕ್ಕಿನ ನಕ್ಷತ್ರ ಗ್ರಹಗಳನ್ನು ನಿರ್ಮಿಸಿದವನು ಆತನೇ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಪ್ತರ್ಷಿಗಳನ್ನು ಅಂದ್ರೆ ಪ್ರತಿಯೊಂದನ್ನು, ಮೃಗಶಿರವನ್ನು, ಕೃತಿಕೆಯನ್ನು, ಮಳೆಯ ನಕ್ಷತ್ರಗಳನ್ನು, ತೆಂಕನ ದಿಕ್ಕಿನ ನಕ್ಷತ್ರ ಗ್ರಹಗಳನ್ನು. ನೋಡಿ, ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ನಕ್ಷತ್ರಗಳೆಲ್ಲ ಸುಳ್ಳು, ಇವೆಲ್ಲ ನಕ್ಷತ್ರಗಳು ಸುಳ್ಳು, ಆಮೇಲೆ ಮಳೆ ನಕ್ಷತ್ರಗಳು ಕೂಡ ಹೆಸರುಗಳು ಕೂಡ ಇದೆಲ್ಲ ಸುಳ್ಳು ಅಂತೇಳಿ ನಾನಾ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ಮಳೆಯಲ್ಲಿ ಕೂಡ ಆ ಮಳೆ ಈ ಮಳೆ ಅಂತ ಹೇಳ್ತೇವೆ, ಯಾವ ನಕ್ಷತ್ರಪ್ಪ, ಯಾವ ನಕ್ಷತ್ರ ಅಂತ ಹೇಳ್ಕೊಂಡು. ಆದರೆ ಪ್ರತಿ ಒಂದು ದೇವರಿಂದಲೇ ಸೃಷ್ಟಿಯಾದಂಥದ್ದು. ಅದನ್ನು ಕೂಡ ಅಲ್ಲಗೆಳುವಂತೆ ನಾವು ಸಾಧ್ಯವಿಲ್ಲ. ದೇವರು ಇಲ್ಲದ ಯಾವುದು ಆಗ್ಲಿಲ್ಲ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೂಪದಲ್ಲಿ ಬರೆಯಲ್ಪಟ್ಟಿದೆ ಅಂತ ಅಷ್ಟೇ ಇದರ ಅರ್ಥವಾಗಿದೆ. 10ನೇ ವಚನ.
ಅಪ್ತಮೇಯ ಮಹಾ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಮಹಾ ಕಾರ್ಯಗಳನ್ನು ಅಸಂಖ್ಯವಾದ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ, ಎಲ್ಲವನ್ನ ಮಾಡ್ತಾನೆ ದೇವರು. ಸಿಟ್ಟು ಕೋಪ ಬಂದಾಗ ಸರ್ವನಾಶ ಮಾಡ್ತಾನೆ, ಅದನ್ನೇ ಆಶೀರ್ವಾದ ಮಾಡ್ತಾನೆ. ಈಗ ಒಂದೊಂದ್ಸಲ ದೇವರು ಆದುಕೊಂಡವರು ತಪ್ಪಿ ಹೋದಾಗ ನಾನಾ ತರದ ಶಿಕ್ಷೆಗಳನ್ನು ಕೊಡ್ತಾನೆ, ಅವರನ್ನು ಕೂಡ ಆಶೀರ್ವಾದ ಮಾಡ್ತಾನೆ, ಸಾಯುವರನ್ನು ಕೂಡ ಬದುಕಿಸ್ತಾನೆ. ಇದೆಲ್ಲವೂ ಭೂಲೋಕದಲ್ಲಿ ಆಗುವಂಥದ್ದು. ಪ್ರತಿ ಒಂದು ದೇವರ ಕಾರ್ಯಗಳು, ದೇವರ ಶಾಂತಿ, ಸಮಾಧಾನ, ಕೋಪ, ಪ್ರತಿ ಒಂದು. ಅದುವೇ ಯೆಶಾಯ 9:6 ಕೂಡ ಓದಿದ್ದು. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ವಿಮೋಚನ ಕಾಂಡದಲ್ಲಿ ನಾನೇ ಆರೋಗ್ಯದಾಯಕನು ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರಿಗೆ ಬೇಕಾದಾಗೆ ಪ್ರತಿ ಒಂದನ್ನ ನೋಡಿ ನೋಡಿ ಎಲ್ಲೆಲ್ಲಿಗೆ ಏನೇನು ತೀರ್ಪು ಕೊಡಬೇಕೋ ಅದನ್ನ ಮಾಡುತ್ತವೆ. ಯಾವ ಯಾವ ಕಾರ್ಯಗಳನ್ನು ನಡೆಸಬೇಕೋ ಅದೆಲ್ಲವನ್ನ ಮಾಡ್ತಾರೆ. ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಉಳಿಸ್ತಾರೆ, ಸರ್ವನಾಶವು ಕೂಡ ಮಾಡ್ತಾರೆ. ದೇವರ ಮುಂದೆ ಯಾವ ನ್ಯಾಯ ತೀರ್ಪು ಇಲ್ಲ. ದೇವರ ಮುಂದೆ ಯಾವ ಬಲಾಢ್ಯನು, ಯಾವ ಶಕ್ತಿ ಕೂಡ ಇರಲು ಸಾಧ್ಯವೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. 11ನೇ ವಚನ. ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು, ಮುಂದಕ್ಕೆ ಹಾದು ಹೋದರೂ ನನಗೆ ತಿಳಿಯುವುದೇ ಇಲ್ಲ. ನೋಡಿ, ಯೋಗ ಹೇಳ್ತಾನೆ, ದೇವರು ನನ್ನ ಹತ್ತಿರದಲ್ಲಿ ದಾಟಿ ಹೋದರೂ ಕೂಡ ನಾನು ಕಾಣುವುದಿಲ್ಲ, ಮುಂದಕ್ಕೆ ಹಾದಿ ಹೋದರೂ ನನಗೆ ತಿಳಿಯುವುದಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಪ್ರತಿಯೊಬ್ಬರೊಂದಿಗಿರ್ತಾರೆ. ವಿಶೇಷವಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರ ಜೊತೆಯಲ್ಲೇ ಇರ್ತಾರೆ. ಹತ್ತಿರ ಇದ್ದರೂ, ದೂರ ಹೋದ್ರು, ದಾಟಿ ಹೋದ್ರು ಕೂಡ ನಮಗೆ ಗೊತ್ತಾಗುವುದಿಲ್ಲ. ದೇವರು ಆರಿಸಿಕೊಂಡವರ ಮೇಲೆ ದೇವರ ದೃಷ್ಟಿ ಇದ್ದೇ ಇರುತ್ತದೆ. ಇದು ಕೀರ್ತನೆ 91 ರಕ್ಷಣೆಯ ವಾಗ್ದಾನದಲ್ಲಿ ಕೂಡ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ ಅಂತೇಳಿ ದಾವೀದ ಅರಸರು ಕೂಡ ಇದನ್ನು ಹೇಳಿದ್ದಾರೆ. ಹಾಗೆ ನೋಡಿ, ಪ್ರತಿಯೊಬ್ಬರು ನನಗೆ ಹಾಗಾಯ್ತು ಹೀಗಾಯ್ತು, ದೇವರೇ ನನ್ನನ್ನು ರಕ್ಷಿಸಿದ್ರು, ಇಲ್ಲಂದ್ರೆ ಸಾಯ್ತಿದ್ದೆ, ಏನೇನೋ ಆಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಇದು ದೇವರ ಒಂದು ಆಶೀರ್ವಾದ. ಇದು ದೇವರ ಸಾಕ್ಷಿಗಳ ಬಾಯಿಯಲ್ಲಿ, ಆರಿಸಿಕೊಂಡವರ ಬಾಯಿಯಲ್ಲಿ ಇದನ್ನು ನಾವು ಮುಖ್ಯವಾಗಿ ಬಹಳ ಚೆನ್ನಾಗಿ ನಾವು ಇದನ್ನ ತಿಳಿದುಕೊಳ್ಳಬಹುದು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಯಪಡಿಸಲು ಆಶೀರ್ವಾದ ಪಡೆದಕ್ಕಾಗಿ ಸ್ತೋತ್ರ. ಚೆನ್ನಾಗಿ ಅವರು ಕೇಳಿ ಇದನ್ನ ತಿಳಿದುಕೊಂಡು ನಿಮ್ಮ ಮೇಲೆ ಭಯ ಭಕ್ತಿ ಇಟ್ಟು, ಭರವಸೆ ಇಟ್ಟು, ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳಿಗೂ ತಿಳಿಸಿ, ಅವರು ಲೋಕದ ವಿಷಯಗಳನ್ನ ಬಿಟ್ಟು 10 ಆಜ್ಞೆಗಳಿಗೆ ಬೇರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ನಿಮ್ಮ ಪ್ರೀತಿ ಸಾಯಲದ ಯಾರು ಆಶೀರ್ವಾದ ಹೊಂದಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಈ ದಿವಸ ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತೆ ದೇವರು ಪವಿತ್ರ ಆತ್ಮರ ಮೂಲಕ ನಿಮಗೂ ಸಹಾಯ ಮಾಡಲಿ. ಧನ್ಯವಾದಗಳು.